ಭೂಷಿತ ದುಷ್ಟರ ಸಂಹಾರ ಮಾಡಿ ಶ್ರೇಷ್ಠರ ರಕ್ಷಣೆ ಮಾಡೋ ತಾಯಿಯಮ್ಮ ನೀನು. ಹಾಗೆ ನನ್ನ ಪತಿ ಮೈದುನಕ್ಕೆ ಯಾವುದೇ ರೀತಿ ತೊಂದರೆಯಾಗದಂತೆ ರಕ್ಷಣೆ ಮಾಡುವ ಭಾರ ನಿನ್ನೇ ಕೂಡಿದೆ ತಾಯಿ, ನಿನ್ನೇ ಕೂಡಿದೆ. ನಿರ್ಮಲಾ, ಏನಿದೆಲ್ಲ ಪೂಜಾ ಸಂಭ್ರಮ? ಕನಿಷ್ಠ ಇದು ಆ ಭಾಗ್ಯವಂತಿ ದೇವಿ ಜಾತ್ರೆ ಅಲ್ಲದೆ, ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ತೆಗೆದುಕೊಳ್ಳಿ ಪ್ರಸಾದವನ್ನು. ಎದ್ದೇಳು ನಿರ್ಮಲಾ, ಎದ್ದೇಳು. ನಿರ್ಮಲ ಎಂಬ ಸ್ವಚ್ಛ ಪವಿತ್ರವಾದ ಹೆಸರಿನಿಂದ ಕೆಸರಿನಲ್ಲಿ ಹರಡಿದ ಕಮಲದಂತೆ ಸದಾ ಕೋಮಲವಾಗಿ ಮುಗುವ ನೀನು ನನ್ನ ಬಾಳಿನಲ್ಲಿ ಸತಿ ಸಾವಿತ್ರಿನಾಗಿ ಈ ಪರದವತ ಪತ್ರಕ್ಕೆ ಹೆದರದೆ ಈ ಮನೆಗೆ ಕಿರೀಟ ಅಂದಾಗಲೇ ಈ ನಿನ್ನ ಪತಿಯ ಜನ್ಮ ಸಾರ್ಥಕ. ಆಯ್ತು ಸ್ವಾಮಿ. ಆ ಶ್ರೀರಾಮನ ಸತಿ ಕಾಡಿನಲ್ಲಿ ಹರಿದಾಡಿದರೂ ಕೂಡ ಗಡ್ಡನ ಶ್ರೀ ಚರಣದಲ್ಲಿ ಅನುಕರಣೆ ಮಾಡಿ ಅವನ ನಾಮ ಸ್ಮರಣೆ ಒಂದೇ ದೈವೆಂದು ಧರೆಗೆದಂತೆ ನಾನು ಕೂಡ ಸದಾ ನಿಮ್ಮ ಪಾದ ಸೇವಕರಾಗಿ ನಿಮ್ಮ ನಡೆ ಈ ನುಡಿಯನ್ನು ಪಾಲಿಸಿ ಈ ಮನೆ ಕೀರ್ತಿಯೊಂದಿಗೆ ನಿಮ್ಮ ಹೆಸರು ತರ್ತೀನಿ. ಧನ್ಯನಾದೆ ನಿರ್ಮಲಾ, ಧನ್ಯನಾದೆ. ಧನವಂತರ ದಬ್ಬಾಳಿಕೆ ಈ ನಾಡಿನಲ್ಲಿ ಗುಬ್ಬಿಯಂತೆ ಗೂಡು ಕಟ್ಟಿ ಬಡತನದಿಂದ ಬಳಲಿ ಬೆಂದಾದರು ಈ ಬಡವರ ಗಂಡದೆ ಎಂದಿಗೂ ನಡುಗಲಾರದು.
ನನ್ನ ತಮ್ಮ ಸತ್ಯವಂತನಿಂದ ನಿರ್ನಾಮ ಮಾಡಿಸಿ ಈ ಕರುಣಾರ್ದಯ ಖಡ್ಗದಿಂದ ಅವನ ರುಂಡವನ್ನೇ ಮುಂಡದಿಂದ ಬೇರ್ಪಡಿಸಿ ಮತ್ತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ. ಸ್ವಾಮಿ, ನೀವು ಹೇಳೋ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ. ನೋಡಿ, ಬಿಸಿಲಿನಿಂದ ಬಾಯಾರಿ ಬಂದಿರೋ ನೀವು ಕೈಕಾಲು ಮುಖ ತೊಳೆದುಕೊಂಡು ಆ ದೇವರಿಗೆ ನಮಸ್ಕರಿಸಿ. ನಮಸ್ಕಾರ ಎನ್ನುವ ಪದ ಈ ಗುಣವಂತನಲ್ಲಿ ಎಂದೋ ಕೊನೆಗೊಂಡು ಹೋಗಿದೆ. ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರೆರೆದು ರಾಮರಾಜವನ್ನು ನಂಬಿ ನೀರು ಕುಡಿದ ಆ ಧೂಳು ರಕ್ತ ಎಂದು ನಾನು ನನ್ನ ಕಣ್ಣಾರೆ ನೋಡುವೆನು. ಅಲ್ಲಿಯವರೆಗೂ ಈ ಹನುಮ ಶಕ್ತಿಗಿಲ್ಲ ನನ್ನ ನಮಸ್ಕಾರ. ಏನು ಸ್ವಾಮಿ, ಇದೇ ನೀವು ಆಡುವ ಮಾತು? ಕೊಡಿ ಅಂತ ತಮ್ಮಂದಿರಿದ್ರು ಕೂಡ ನಿಮ್ಗೆ ಯಾವ ಸ್ಥಿತಿ ಬಂದಿದೆ ಅಂತ ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿ. ನಿರ್ಮಲ, ಈ ದೇವರ ಮೇಲೆ ಆಣೆ ಮಾಡಿಸಿ ನನ್ನ ಆಣೆ ಬಲ ನನ್ನಿಂದ ಕಸಿದುಕೊಳ್ಳಬೇಡ. ಇದಕ್ಕೆ ನನ್ನ ತಮ್ಮಂದ್ರ ಹನುಮ ಶಕ್ತಿ ಪ್ರದರ್ಶನವೇ ಕಾರಣ. ಅಡಿಗಡಿಗೆ ಅದನ್ನು ನೆನಪಿಸಿಕೊಂಡು ನನ್ನ ದೇಹವನ್ನು ಘಾಸಿಗೊಳಿಸಿದ ಚಾಂಡಾಲನೆ ಕೊಡಬೇಕಾಗಿದೆ. ಸರಿ ಉತ್ತರ. ಸ್ವಾಮಿ, ಕಣ್ಣಾರೆ ನೋಡಲಾರೆ ಈ ಕೃತಿಯನ್ನು. ಈ ರೀತಿ ರಕ್ತ ಹರಿಯೋದಕ್ಕೆ ಯಾರು ಕಾರಣ? ಅವನೇ ಇದ್ದಾನಲ್ಲ, ವಜ್ರೇಗೌಡ. ಯಾವ ಕಾರಣಕ್ಕಾಗಿ ಈ ಕೆಲಸ? ಇದೇನಂತ ಹೇಳಿದೆ ನಿರ್ಮಲ? ಒಂದೇ ಎರಡೇ ನನ್ನ ಸರ್ವಾಸ್ತಿಯನ್ನು ಅವನಿಗೆ ಹೆಸರಿಗೆ ಮಾಡಿ ನಾನು ಅವನ ಮನೆಯ ಕೆಲಸದವನಾಗಬೇಕಂತೆ. ಇನ್ನು ಈ ನಾಡನ್ನೇ ದೊರೆಯಾಗಿ ಆಳಬೇಕಾಗಿದ್ದ ನನ್ನ ತಮ್ಮ ಸತ್ಯವಂತ ಅವನ ಕರಸೇವಕನಾಗಬೇಕಂತೆ. ಇನ್ನು ನನ್ನ ಕಿರಿಯ ಸಹೋದರ ಪೊಲೀಸ್ ಅಧಿಕಾರಿ ಆಗಬೇಕಾದರೆ ಆ ವಜ್ರೇಗೌಡನ ಮನೆಯ ವಾಚ್ಮನ್ ಆಗಬೇಕೆಂದು ಆ ವಜ್ರೇಗೌಡ ಹೇಳ್ತಿದ್ದಾನೆ. ರಾಜ ವೇಷದಲ್ಲಿ ಹುಲಿಯಂತೆ ಮೆರಿಬೇಕಿದ್ದ ನನ್ನ ಮೈದುನ ಅವರ ಸೇವಕನೇ? ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂಬ ಮಾತಿಗೆ 6 ವಾರಗಳಿಂದ ನನ್ನನ್ನು ಹೊಡಿಸಿದನು ನಿರ್ಮಲ. ಹೇಗೆ ತಾಳಲಿ, ಹೇಗೆ ಮಾಡಲಿ? ಅದು ಅಲ್ಲದೆ ನಮ್ಮ ದೇವರ ಹೊಲಕ್ಕೆ ದನಗಳನ್ನು ಬಿಟ್ಟು ಮೇಯಿಸಿ ಬಿಟ್ಟಿದ್ದಾನೆ ಕಟುಕ ವಜ್ರೇಗೌಡ. ಈ ವಿಷಯವನ್ನು ನನ್ನ ಮೈದನಲ್ಲಿ ತಿಳಿಸಿ ಅವನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ನಿರ್ಮಲ, ಇದು ನನ್ನ ತಮ್ಮನಿಗೆ ತಿಳಿದರೆ ನನ್ನ ಮೇಲಾನೆ. ಅಣ್ಣ, ಅತ್ತಿಗೆ. ಬಾರಪ್ಪ ಮೈದನ, ಈಗ ಬಂದೇನು? ತಮ್ಮ, ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಅಲ್ಲಪ್ಪ ಮೈದನ, ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ. ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ತಿರ್ಗಾಕತ್ತಿಯಲ್ಲ, ಯಾಕೆ ಮನೆ ಹೇಳೋರು ಕೇಳೋರು ಯಾರು? ಅತ್ತಿಗೆ, ನಿಮ್ಮಿಬ್ಬರು ಬಿಟ್ಟು ನನಗೆ ಯಾರಿದ್ದಾರೆ ಹೇಳೋರು ಕೇಳೋರು? ಒಂದು ವಾರ ಮನೆ ಬಿಟ್ಟು ತಿರುಗಿದ್ರು ಕೂಡ ನಿಮ್ಮಿಬ್ಬರನ್ನು ನನ್ನ ಹೃದಯದಲ್ಲಿ ಇರಿಸಿಕೊಂಡು ಆ ಭಾಗ್ಯವಂತ ಜಾತ್ರೆಗೆ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ಇಡೀ ಕೆಳಕ್ಕೆ ಶಕ್ತಿ ಹೊಡೆದು ಪ್ರಥಮ ಸ್ಥಾನ ಬಂದು ಈ ಕಡೆಯನ್ನು ಕಿತ್ತುಕೊಂಡು ಬಂದಿರುವೆ. ನೋಡಿ, ನಿನ್ನನ್ನು ನನ್ನ ತಮ್ಮನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬಾರಪ್ಪ ತಮ್ಮ. ಹೋಗ್ಲಿ ಬಿಡಿ ಸ್ವಾಮಿ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಬೇಕಲ್ಲ. ನಿಶ್ಚಲವಾಗಿದೆ ನಿರ್ಮಲ ನಿನ್ನ ಮಾತು. ಹುಲಿ ಹೊಟ್ಟೆಯಲ್ಲಿ ನಿಜವಾಗಲೂ ಹುಲಿಯೇ ಹುಟ್ಟಿ ಬಂದಂತಾಗಿದೆ. ಹಾ ತಮ್ಮ, ಯಾಕಣ್ಣ, ಯಾಕೆ ಈ ಮಾತನ್ನು ಗಾಬರಿಸಿ ಹೇಳ್ತಿರ್ವಲ್ಲ? ಹಾಗೇನಿಲ್ಲಪ್ಪ ತಮ್ಮ, ನನಗೇನು ಆಗಿಲ್ಲ. ಅಣ್ಣ, ಏನಿದು ನಿನ್ನ ಮೈ ಮೇಲೆ ರಕ್ತದ ಕಲೆಗಳು? ಹೇಳಣ್ಣ, ಬೇಗ ಹೇಳು. ಯಾರಿಂದ ನಿನಗೆ ಈ ಸ್ಥಿತಿ ಬಂತು? ನೀನೀಗ ಪಾಪ ಹೆಸರು ಹೇಳಿದ್ರೆ ಸಾಕು. ನಾಳೆ ತಂದು ನಿಮ್ಮಿಬ್ಬರ ಪವಿತ್ರವಾದ ಪಾದದ ಮೇಲೆ ಕಡಿದು ಹಾಕ್ತೀನಿ. ಅಂತದೇನಿಲ್ಲಪ್ಪ ತಮ್ಮ, ನನಗೇನೂ ಆಗಿಲ್ಲ. ಮೊನ್ನೆ ತಂದ ಹೊಸ ಹೋರಿ ರೆಟ್ಟೆ ಹೊಡೆಯಲಿಕ್ಕೆ ಕುಂಟೆ ಜೋಡಿಸಿದಾಗ ಬೇಟೆಗಾರನಿಗೆ ಬೆದರಿ ಓಡೋಡ್ತಾ ಹೋಗಿ ನನ್ನನ್ನು ಕೆಡಬೇಕಿದೆ ಅಷ್ಟೇ ಅಪ್ಪ. ಹೌದಣ್ಣ, ಹಾಗಾದ್ರೆ ಆಸ್ಪತ್ರೆಗೆ ನಾವು ಹೋಗೋಣ.
ಅಂತಂದೇನಿಲ್ಲೋ ತಮ್ಮ, ನನ್ನೊಂದು ಮಾತನಾಡಿಸಿಕೊಡ್ತೀಯ? ಒಂದೇ ಕಣ್ಣ, 1000 ಮಾತಾದ್ರು ಹೇಳು, ನಡೆಸಿಕೊಡ್ತೀನಿ. ನಿನಗೆ ಕೊಟ್ಟ ಮಾತನ್ನು ತಪ್ಪಿಸಬೇಕೆಂದು ಆ ಸೂರ್ಯಚಂದ್ರ ಕತ್ತಲ ಆವರಿಸಿಕೊಂಡು ಬಂದರು. ಆ ಕತ್ತಲ ಎರಿದು ನಿನ್ನ ಮಾತು ನಡೆಸಿಕೊಡ್ತೀನಿ. ಗೊಡಗು ಸಿಡಿಲಿನಿಂದ ಬೋರ್ಗರೆದ ಮಳೆಯಾಗಿ ಸಮುದ್ರವೇ ಉಕ್ಕೇರಿ ಬಂದರು. ಅದರ ವಿರುದ್ಧ ಈಜಾಡಿ ನಿನ್ನ ಮಾತು ನಡೆಸಿಕೊಡ್ತೀನಿ. ಹೇಳಣ್ಣ, ಅದ್ಯಾವ ನಿನ್ನ ಮಾತು? ತಮ್ಮ, ಇವರು ಯಾರು ಅಂತ ನಿನಗೆ ಗೊತ್ತೇನಪ್ಪ? ಎಂತ ವಕ್ರ ವೈಭವ ಹೊಂದಿದ್ದಾರಲ್ಲ, ಯಾರಣ್ಣ ಇವರು? ತಮ್ಮ, ಇವರು ಬಡವರ ಬಂಧು, ಧರ್ಮದ ಸಿಂಧು. ಅಷ್ಟೇ ಅಲ್ಲ, ನೊಂದವರಿಗೆ ತಂದೆಯಾಗಿ 60 ಹಳ್ಳಿಗೆ ಅರಸನಾಗಿ ಮೆರೆದ ಇವರು ನಮ್ಮೂರದರೆಯಪ್ಪ, ನಮ್ಮೂರದರೆ. ತಮ್ಮ, ಮುತ್ತೈದರ ಮಾಂಗಲ್ಯಕ್ಕೆ ಚ್ಯುತಿ ತರದೆ ರೌಡಿಗಳಿಗೆ ರಾಜನಾಗಿ ಮೆರೆದ ಇವರು ನಮ್ಮೂರದರೆಯಪ್ಪ, ನಮ್ಮೂರದರೆ. ಅವರಂತೆ ನೀನು ನ್ಯಾಯ ನಿಷ್ಠೂರಕ್ಕೆ ಉಸಿರು ಕೊಟ್ಟು ಈ ಮನೆಗೆ ಹೆಸರು ತರ್ತೀಯ ತಮ್ಮ. ಆಯ್ತಣ್ಣ, ಆಯ್ತು. ಶಿವ ಪಾರ್ವತಿ ಅಂತಿರುವ ಈ ನಿಮ್ಮ ವರದಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ನ್ಯಾಯ ನೆಲಸಮ ಮಾಡಿ ಅನ್ಯಾಯ ನೆಲಸಿರುವ ಈ ನಾಡಿನ ಶ್ರೀಮಂತರ ಶಿರನೇ ತೆಗೆತಿರ್ತೀನಿ. ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿದ್ದು ನಿತ್ಯ ತರ್ಶನದ ನಿರ್ಮಾಣದ ಕಿತ್ತೋಗಿ ಆ ಚಾಂಡಾಲರ ಚಂಡನೆ ತೆಗಿತೀನಿ. ತಮ್ಮ, ಹಣದ ಮದದಲ್ಲಿ ಮಾನವಂತರ ಮನೆಯನ್ನು ಮಸಲು ಮಾಡಿ ಅವರ ಹೆಣದ ರಾಶಿ ಮೇಲೆ ಕುಳಿತು ಗೋಕಾಶಿನ ಹೊತ್ತರು ಆ ನರವಂತಕರ ವಂಶವನ್ನು ನಿರ್ವಂಶ ಮಾಡಿಬಿಡ್ತೀನಿ. ಅಮ್ಮ, ಇದೇನಪ್ಪ ನಿನ್ನ ಮಾತು? ಹೌದಣ್ಣ, ಹೌದು. ನಿಮ್ಮ ಕೈ ತುತ್ತಿನ ಶಕ್ತಿ ನನ್ನಲ್ಲಿ ಪ್ರಬಲವಾಗಿ ನಿಂತುವಾಗ ನನಗೆ ಇನ್ಯಾವುದು ಭಯವಿಲ್ಲ. ನೀನು ಒಂದು ಸಾರಿ ನನ್ನ ತಮ್ಮನೇ ನಮ್ಮೂರ ದೊರೆ ಎಂದು ಎದೆ ತಟ್ಟಿ ಹೇಳಿದ್ರೆ ಸಾಕು. 60 ಹಳ್ಳಿಗಳ ಆಸ್ತಿ ಕದ್ದು ನಾನೇ ಹೆಸರಿನಿಂದ ಮೆರೆಯುತ್ತಿರುವ ಆ ಮಾತ್ರೇಗೌರ ನಾನು ಒದ್ದಾಡದಿದ್ದೆ ಈ ನಿನ್ನ ತಮ್ಮ ಸತ್ಯವಂತನೇ ಅಲ್ಲ ಅಣ್ಣ. ಇದು ನಿನ್ನ ಪಾದದ ಮೇಲೆ ಆಡಿಗೂ ಸತ್ಯ ಅಣ್ಣ. ಎದ್ದೇಳು ಸಹೋದರ, ಎದ್ದೇಳು. ನಿನ್ನನ್ನು ನನ್ನ ತಮ್ಮನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬಾರಪ್ಪ, ಖುಷಿಪಟ್ಟು. ಸರಿ, ಪ್ರಸಾದ ರೆಡಿಯಾಗಿದೆ, ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ. ನಡೆ ನಿರ್ಮಲ, ನನ್ನ ಕಿರಿಯ ಸಹೋದರ ಶ್ರೀಧರ ಬರುವನಿದ್ದಾನೆ ಇವತ್ತು ಊರಿನಿಂದ. ಬರಲಿ, ಎಲ್ಲರೂ ಸೇರಿ ಊಟ ಮಾಡೋಣ. ಇಲ್ಲೂ ಹೊತ್ತಿಗೆ ನಾನು ಬಂದೆ. ಕಂದ, ನೀನು ಬಂದ್ಯಪ್ಪ? ಹೇಗಾಯ್ತಪ್ಪ ಪರೀಕ್ಷೆ ನಿಂದು? ಚೆನ್ನಾಗಿ ಆಯ್ತಣ್ಣ. ತಮ್ಮ, ಚೆನ್ನಾಗಿ ಅಭ್ಯಾಸ ಮಾಡಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಈ ಮನೆಗೆ ಕೀರ್ತಿ ತರಪ್ಪ. ಆಯ್ತಣ್ಣ, ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೇನು ಕೊರತೆ ಇಲ್ಲ. ಅಭ್ಯಾಸ ಮಾಡಿ ದೊಡ್ಡ ಅಧಿಕಾರಿ ಆಗ್ತೀನಿ. ಬನ್ನಿ, ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣ.
ನೀನು ಮಾರ್ಗವೆಂದು